ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ನಿಮಗೆಲ್ಲರಿಗೂ ಕೂಡ ಇವತ್ತಿನ ತರಗತಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ಇವತ್ತಿನ ತರಗತಿ ಏನಪ್ಪ ಇದೆ ಅಂತ ಅಂದರೆ ಪೊಲೀಸ್ ಪರೀಕ್ಷೆಗೆ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಪ್ರತಿದಿನ ನಾವು 50 ಕ್ವಶನ್ಸನ್ನು ತೆಗೆದುಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಇವತ್ತು ಕೂಡ ನೋಡಿದ್ದೇವೆ. ಇವತ್ತು ಏನಪ್ಪ ಅಂತಂದರೆ ಏನು ನಿಮಗೆ ಹೇಳಿಕೆ ರೂಪದಲ್ಲಿ ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸನ್ನು ಕೂಡ ನಾನು ನಿಮಗೆ ಮಾಡಿಸ್ಕೊಳ್ತಾ ಹೋಗ್ತೇನೆ. ಅದಕ್ಕಾಗಿ ಎಲ್ಲರೂ ಕೂಡ ಏನು ಮಾಡಬೇಕು ಅಂತ ಅಂದರೆ ಕ್ವಶನ್ ಬಂದ ತಕ್ಷಣ ಎಲ್ಲರೂ ಕೂಡ ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡ್ಕೊಳ್ತಾ ಹೋಗಬೇಕು. ಅದಾದ ಮೇಲೆ ಎಲ್ಲರೂ ಕೂಡ ನೀವು ಆನ್ಸರ್ಸನ್ನು ನೋಡಿದ ಮೇಲೆ ನೀವು ಕೊನೆಯದಾಗಿ ನಮ್ಮ ಒಂದು ಟೆಲಿಗ್ರಾಮ್ನ ಯಾರು ಜಾಯ್ನ್ ಆಗಿಲ್ಲ ಎಲ್ಲರೂ ಕೂಡ ಜಾಯ್ನ್ ಆಗಬೇಕು. ಅಲ್ಲಿ ನಿಮಗೆ ಇದರ ಒಂದು PDF ಕೂಡ ಸಿಗುತ್ತೆ. ಓಕೆನಾ, ಅದು ಕೂಡ ಮೇಯ್ನು, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಏನಿದೆ ಅಂದರೆ PDF ಬ್ಯಾಚ್ ಏನಿದೆ ಅದರಲ್ಲಿ ನಿಮಗೆ 50% ಆಫರನ್ನು ನಾವು ಕೊಟ್ಟಿದ್ದೇವೆ. ಏನಪ್ಪ ಅಂತ ಅಂದರೆ ಸಂಪೂರ್ಣ ಬ್ಯಾಚ್ ಇದು. ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕೊಟ್ಟಿದ್ದೇನೆ. ಯಾಕಪ್ಪ ಅಂತಾರೆ ಗ್ರಾಮ ಆಡಳಿತಾಧಿಕಾರಿ ಬ್ಯಾಚಲ್ಲಿ ನಿಮಗೆ ಸಂಪೂರ್ಣವಾಗಿ ಅಂದರೆ PC ಕಾನ್ಸ್ಟೇಬಲ್ಗೆ ಏನು ಸಂಪೂರ್ಣವಾಗಿ ಬ್ಯಾಚ್ ಇರುತ್ತೆ ಇನ್ಕ್ಲೂಡ್ ಆಗಿ ಇನ್ನೂ ಕೂಡ ಹೆಚ್ಚಿನದಾಗಿ ಏನಾದರೂ ಮಾಹಿತಿ ಬೇಕು ಅಂತಂದರೆ ಗ್ರಾಮ ಆಡಳಿತಕಾರಿ ಬ್ಯಾಚಲ್ಲೇ ಕೊಡ್ತೇವೆ. ಓಕೆನಾ, ಅದಕ್ಕಾಗಿ ನಾವೇನು ಮಾಡಿದ್ದೇವೆ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದು ನೆಕ್ಸ್ಟ್ ಇಲ್ಲಿ ಗ್ರಾಮಾಡಳಿತ ಅಭ್ಯರ್ಥಿಗಳಿಗೂ ಕೂಡ ಏನಾದರೂ ನೀವು ಓದ್ತಾ ಇದ್ದರೆ ಅವರಿಗೂ ಕೂಡ ಯೂಸ್ ಆಗಲಿ ಅಂತ ಸೇಮ್ ಬ್ಯಾಚನ್ನು ಮಾಡಿದ್ದೇವೆ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ VAO ಬ್ಯಾಚ್ಗೆ. ಅದಕ್ಕಾಗಿ ನಾವೇನು ಮಾಡ್ತಿದ್ದೇವೆ, ನಿಮಗೆ ಮೇಯ್ನಾಗಿ ಇದು ಪೊಲೀಸ್ ಅಂತಲೇ ಮಾಡಿರೋದು. VA ಎಕ್ಸಾಮ್ಗೂ ಕೂಡ ಇದು ಯೂಸ್ ಆಗುತ್ತೆ. ನಿಮಗೆ ಆಫರ್ ಪ್ರೈಸ್ ಬಂದು ಇಲ್ಲಿ 249 ರೂಪಾಯಿ ಇದೆ. 501 ರೂಪಾಯಿ ಇಟ್ಟಿದ್ವಿ, ಬಟ್ ಈಗ 249 ರೂಪಾಯಿಗೆ ನಿಮಗೆ ಇದೆ. ಅರೌಂಡ್ ಎಷ್ಟು ದಿನ ಅಂತ ಅಂದರೆ 3 ಡೇಸ್ ಆಫರ್ ಇರುತ್ತೆ. ಓಕೆನಾ, 3 ಡೇಸ್ ಆಫರ್ ಇರುತ್ತೆ. ಎಲ್ಲರೂ ಕೂಡ ಈ ಒಂದು ಆಫರ್ ಪ್ರೈಸಲ್ಲಿ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಅದಾದ ಬಳಿಕ ಈಗ ಡೈರೆಕ್ಟಾಗಿ ನಾವೇನು ಮಾಡೋಣಪ್ಪ ಅಂತ ಇವತ್ತಿನ ಪ್ರಶ್ನೆಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಬನ್ನಿ ನೋಡೋಣ. ಓಕೆ ನೋಡಿ, ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದು. ಏನಪ್ಪ ಅಂತ ಹೇಳಿಕೆ ಒಂದು ನೋಡ್ಬೋದು. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದು 1935ರಲ್ಲಿ ಸ್ಥಾಪನೆ ಆಯಿತು ಅಂತ ಇಲ್ಲಿ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಓಕೆನಾ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದು 1935ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಮೊದಲನೇ ಹೇಳಿಕೆ. ಅದೇ ರೀತಿ ನೋಡಿ ಎರಡನೇ ಹೇಳಿಕೆ, RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಒಂದು ರಾಷ್ಟ್ರೀಕರಣ ಏನಿದೆ ನ್ಯಾಷನಲೈಸೇಷನ್ ಅಂತ ಕರೀತಾರೆ, ನ್ಯಾಷನಲೈಸೇಷನ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದನ್ನು 1949ರಲ್ಲಿ ನಡೆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇಲ್ಲಿ ಸರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಹೇಳಿಕೆ ಏನಿದೆ 1935ರಲ್ಲಿ ಈ ಒಂದು RBI ಸ್ಥಾಪನೆ ಆಯಿತು. ಹೌದು ವಿದ್ಯಾರ್ಥಿಗಳೇ, RBI ಆ್ಯಕ್ಟ್ 1934ರ ಒಂದು ಕಾಯ್ದೆ ಮೇರೆಗೆ 1935ರಲ್ಲಿ ಈ ಒಂದು RBI ಏನಿದೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು RBI ರಾಷ್ಟ್ರೀಕರಣ ಏನಿದೆ ಅಥವಾ ನ್ಯಾಷನಲೈಸೇಷನ್ ಏನಿದೆ ಅದು 1949ರಲ್ಲಿ ಆಗುತ್ತೆ. ಯಾಕಪ್ಪ ಅಂತ ಅಂದರೆ 1935ರಲ್ಲಿ ಇದು ಪ್ರೈವೇಟ್ ಆಗಿ ಇದು ಶುರುವಾಗಿದ್ದು, ಇದು ಗೋರ್ಮೆಂಟ್ ಆಗಿ ಶುರು ಮಾಡಿರಲಿಲ್ಲ. ಬಟ್ 1949ರಲ್ಲಿ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು ದೊಡ್ಡದಾಗಿರ್ತಕ್ಕಂಥ ಬ್ಯಾಂಕ್ ಯಾವುದಿತ್ತಪ್ಪ ಅಂತಂದರೆ ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತು. ಎಲ್ಲದನ್ನು ಕೂಡ ರೆಗ್ಯುಲೇಟ್ ಮಾಡ್ತಾ ಇತ್ತು. ಅದಕ್ಕಾಗಿ ಇದನ್ನು ನ್ಯಾಷನಲೈಸೇಷನ್ ಮಾಡಿದರು. ಮೊದಲ ಬ್ಯಾಂಕ್ ಇದೆ ನ್ಯಾಷನಲೈಸೇಷನ್ ಆಗಿದ್ದು. ಓಕೆನಾ, 1949. ಅದಾದ ಬಳಿಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದನ್ನು 1956ರಲ್ಲಿ ನ್ಯಾಷನಲೈಸೇಷನ್ ಮಾಡಿದರು. ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಾನೆ 1 ಮತ್ತು 2 ಎರಡೂ ಕೂಡ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಭಾರತದಲ್ಲಿ ವ್ಯಾಟ್ ಎಂಬತಕ್ಕಂಥದ್ದು, ವ್ಯಾಟ್ ಅಂತ ಅಂದರೆ ಏನು ಫುಲ್ ಫಾರ್ಮ್ ಕೇಳಬಹುದು. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೇವೆ. ಈ ಒಂದು ವ್ಯಾಟ್ ಎಂಬತಕ್ಕಂಥದ್ದನ್ನು ಯಾವ ವರ್ಷದಲ್ಲಿ ಪರಿಚಯ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ. ಈ ಒಂದು ವ್ಯಾಟ್ ಎಂಬತಕ್ಕಂಥದ್ದು ಭಾರತದಲ್ಲಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸನ್ನು ಯಾವ ವರ್ಷದಲ್ಲಿ ಪರಿಚಯ ಮಾಡಲಾಯಿತು ಅಂತ ಇದೆ. 2000, 2005, 2010, 2015 ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ 2005ರಲ್ಲಿ ಏನಪ್ಪ ಮಾಡಿದರು ಅಂತ ಅಂದರೆ ಈ ಒಂದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಎಂಬತಕ್ಕಂಥದ್ದನ್ನು ಇಲ್ಲಿ ಶುರು ಮಾಡ್ತಾರೆ ನಮ್ಮ ಒಂದು ಭಾರತ ಸರ್ಕಾರದಲ್ಲಿ. ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ ನೋಡಿ. ಅಸರ್ಷನ್ ಮತ್ತು ರೀಸನ್ ರೂಪದಲ್ಲಿ ಕೊಟ್ಟಿದ್ದಾರೆ. GST ಏನಿದೆ ಇದು ಒಂದು ದೇಶ ಒಂದು ತೆರಿಗೆ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಓಕೆನಾ, ಹೇಳಿಕೆ ಇದು ಒಂದು ದೇಶ ಮತ್ತು ಒಂದು ತೆರಿಗೆ ಅಂತ ಕರೀತಾರೆ ಅಂತ. ಅದೇ ರೀತಿ ಎರಡನೇದಾಗಿ ನೋಡಿ GST ಎಲ್ಲ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿದೆ ಅಂತ ನೋಡಿ ವಿದ್ಯಾರ್ಥಿಗಳೇ, ತುಂಬ ಇಂಪಾರ್ಟೆಂಟು. ಎಲ್ಲ ಪರೋಕ್ಷ ಅಂತ ಅಂದರೆ ಇಂಡೈರೆಕ್ಟ್ ನೋಡಿ. ಡೈರೆಕ್ಟ್ ಟ್ಯಾಕ್ಸಸ್ ಇನ್ನೂ ಕೂಡ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ಯಾವುದು, ಇನ್ಕಮ್ ಟ್ಯಾಕ್ಸ್ ಅಂತ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಏನಿದೆ ಇದು ಡೈರೆಕ್ಟ್ ಟ್ಯಾಕ್ಸ್ ಇದು ಇನ್ನೂ ಕೂಡ ಇದೆ.
ಯಾಕೆ ಜಿ ಎಸ್ ಟಿ ಏನಪ್ಪ ಬದಲಾವಣೆ ಮಾಡಿದ್ದು ಅಂತ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಅಂದರೆ ಏನು, ನೀವೇನಾದರೂ ಬುಕ್ಸ್ ತೊಗೊಳ್ತೀರಾ ಅಂದ್ಕೊಳ್ಳಿ, ಒಂದು ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಬುಕ್ಸ್ ತೊಗೊಳ್ತೀರಾ ಅಂದ್ಕೊಳ್ಳಿ, ನೀವು ಹೋಗಿ ಅಂಗಡಿಗೆ ತೊಗೊಳ್ತೀರಾ, ಅಂಗಡಿಯಲ್ಲಿ ತೊಗೊಳ್ತೀರಾ, ಅದರಲ್ಲಿ ಏನಪ್ಪ ಇರುತ್ತೆ ಅಂತ ಅಂದರೆ ಟ್ಯಾಕ್ಸ್ ಇಲ್ದಂಗೆ MRP ಪ್ರೈಸ್ ಅಂತ ಇರುತ್ತೆ. MRP ರಿಟೇಲ್ ಪ್ರೈಸ್, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಇರುತ್ತೆ. ಅದು ವಿತ್ ಇನ್ಕ್ಲೂಡ್ ಟ್ಯಾಕ್ಸ್ ಏನಾಗಿರುತ್ತೆ ಅಂತ ಅಂದರೆ 50 ರೂಪಾಯಿ ಇರುತ್ತೆ. ವಿತೌಟ್ ಟ್ಯಾಕ್ಸ್ ಎಷ್ಟು ಹಾಗಾದರೆ? ವಿತೌಟ್ ಟ್ಯಾಕ್ಸ್ ಎಷ್ಟು? ವಿತೌಟ್ ಟ್ಯಾಕ್ಸ್ ಒಂದು 40 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ವಿದ್ಯಾರ್ಥಿಗಳೇ, 40 ರೂಪಾಯಿ ಏನಿದೆ ಅದು ಅದರ ಒಂದು ನಿಖರವಾದ ಬೆಲೆ, ಆ ಒಂದು ಪುಸ್ತಕದ ನಿಖರವಾದ ಬೆಲೆ. ಅದರ ಮೇಲೆ 10 ರೂಪಾಯಿ ಟ್ಯಾಕ್ಸ್ ಹಾಕಿ ಏನಪ್ಪ ಮಾಡ್ತಾರೆ, 50 ರೂಪಾಯಿಗೆ ಅದನ್ನು ಮಾರ್ತಾರೆ ಅಂಗಡಿಯವರು. ಆಗತ್ತಾ ಅಂಗಡಿಯವರಿಗೆ ಇದನ್ನು ಸಿಗುತ್ತಾ? ಇಲ್ಲ. ಅದು ಹೋಲ್ಸೇಲ್ ಪ್ರೈಸಲ್ಲಿ ಏನಪ್ಪ ಜಾಸ್ತಿ ದೊಡ್ಡದಾಗಿ ಯಾರ್ಯಾರು ಮಾಡ್ತಿದ್ದಾರೆ ಅವರು ಟ್ಯಾಕ್ಸನ್ನು ಕಟ್ತಾರೆ. ಆದರೆ ಅದನ್ನು ಡೈರೆಕ್ಟಾಗಿ ಕಟ್ತಕ್ಕಂಥದ್ದು ನಮ್ಮ ಒಂದು ಜನಸಾಮಾನ್ಯರು ಏನು ಮಾಡ್ತಾರೆ, ಕಟ್ತಾರೆ. ಅದನ್ನು ಇಂಡೈರೆಕ್ಟಾಗಿ ಕಟ್ತಾರೆ. ಅಂದರೆ ನಾವೇನು ಮಾಡ್ತಿದ್ದೀವಿ, ಇಂಡೈರೆಕ್ಟಾಗಿ ನಾವು ಏನಪ್ಪ ಮಾಡ್ತಿದ್ದೀವಿ ಅಂತ ಅಂದರೆ ಗೋರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ, ಡೈರೆಕ್ಟಾಗಿ ನಾವು ಕಟ್ತಾ ಇಲ್ಲ. ಬಟ್ ಯಾರಪ್ಪ ಅಂತಂದರೆ ಹೋಲ್ಸೇಲ್ ಪ್ರೈಸಾಗಿ ಹೋಲ್ಸೇಲ್ ಏನು ಮಾರಾಟ ಮಾಡ್ತಾರೆ ಅವ್ರು ಕಟ್ತಾ ಇದ್ದಾರೆ, ಅವರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ, ನಾವೇ ಅವರಿಗೆ ಕೊಡ್ತಾ ಇದ್ದೇವೆ. ಇದು ಗೊತ್ತಿರಬೇಕು, ಓಕೆನಾ. ಇದನ್ನು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತಾರೆ. ಇದನ್ನು GST ಏನು ಮಾಡಿದೆ, ಅದನ್ನು ಬದಲಾವಣೆ ಮಾಡ್ತು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಕ್ಕಂಥದ್ದು 1 ಜುಲೈ 2017ರಲ್ಲಿ ಈ ಒಂದು ಟ್ಯಾಕ್ಸ್ ಏನಿದೆ ಇದು ಜಾರಿಗೆ ಬಂತು. 103ನೇ ತಿದ್ದುಪಡಿ, 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಇದು ಕೂಡ ಕೇಳಿದ್ದಾರೆ ತುಂಬ ಸಲ, ಅದನ್ನು ಕೂಡ ಗೊತ್ತಿರಲಿ. ಹಾಗಾದರೆ ಇಲ್ಲಿ ಏನು ಸರಿಯಾದ ಉತ್ತರ ಅಂತ ಅಂದರೆ ಆಪ್ಷನ್ ಎ ಮತ್ತು ಆರ್ ಎರಡೂ ಕೂಡ ಸರಿ. ಆರ್ ಏನಿದೆ ಏನೋ ಒಂದು ಸರಿಯಾದ ವಿವರಣೆ ಆಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಅದೇ ರೀತಿ ಬನ್ನಿ. PM ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಎಷ್ಟು ಸಹಾಯಧನವನ್ನು ನೀಡಲಾಗುತ್ತೆ? ಯಾಕಪ್ಪ ಈ ಪ್ರಶ್ನೆ ಬಂದಿದೆ? ಯಾಕಪ್ಪ ಅಂತಂದರೆ 23ನೇ ಇನ್ಸ್ಟಾಲ್ಮೆಂಟ್, 23rd ಇನ್ಸ್ಟಾಲ್ಮೆಂಟ್ ಇತ್ತೀಚೆಗೆ ಕೊಟ್ಟಿದ್ದಾರೆ. ನಮ್ಮ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ. ಪ್ರತಿ ವರ್ಷಕ್ಕೆ ಇದನ್ನು ಏನಪ್ಪ ಕೊಡ್ತಾರೆ ಅಂತಂದರೆ 2000 ರೂಪಾಯಿ, ಹಾಗೆ ಒಂದು ವರ್ಷಕ್ಕೆ 3 ಸಲ ಹಾಕ್ತಾರೆ. ಈಗ ಟೋಟಲಾಗಿ ಒಂದು ವಾರ್ಷಿಕವಾಗಿ 6000 ಒಂದು ರೈತರಿಗೆ ಬರುತ್ತೆ. ಹಾಗಾದರೆ ಯಾವ ರೈತರು ಇದಕ್ಕೆ ಎಲಿಜಿಬಲ್ ಇರ್ತಾರೆ? ತುಂಬ ಇಂಪಾರ್ಟೆಂಟ್ ನೋಡಿ. ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್, ಓನ್ಲಿ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್, ಲೆಸ್ ದ್ಯಾನ್ ಎಷ್ಟಪ್ಪ ಅಂತ ಅಂದರೆ 5 ಎಕರೆ ಲ್ಯಾಂಡ್ ಇರ್ತಕ್ಕಂಥದ್ದು, 5 ಎಕರೆ ಲೆಸ್ ದ್ಯಾನ್ 5 ಎಕರೆ ಲ್ಯಾಂಡ್ ಇರ್ತಕ್ಕಂಥವ್ರು ಮಾತ್ರ ಈ ಒಂದು PM ಕಿಸಾನ್ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಸಹಾಯಧನವನ್ನು ನೀಡಲಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆ ಇಲ್ಲಿ ಸರಿಯಾಗಿ ಹೊಂದಿಕೆ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ? ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ? ಮುದ್ರಾ ಯೋಜನೆ ಅಂತ ಕೊಟ್ಟಿದ್ದಾರೆ 2014. ಮುದ್ರಾ ಯೋಜನೆ ಏನು ಕೊಟ್ಟಿದ್ದಾರೆ 2014. ಸ್ಟಾರ್ಟಪ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ 2015. ಸ್ಕಿಲ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ 2016 ಅಂತ ಇದೆ. ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಇದಕ್ಕೆ ಸರಿಯಾದ ಉತ್ತರ? ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳ್ತಾರೆ. ಇಲ್ಲಿ ಯಾವುದಪ್ಪ ಅಂತಂದರೆ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಮುದ್ರಾ ಯೋಜನೆ ಯಾವಾಗಪ್ಪ ಆಗಿದ್ದು? ಮುದ್ರಾ ಯೋಜನೆ ಯಾವಾಗಾಗಿದ್ದು? 2016 ಮುದ್ರಾ ಯೋಜನೆ ಆಗಿದ್ದು ನೋಡಿ ಒಂದ್ಸಲಿ. 2016 ಆಯಿತಾ 14 ಮುದ್ರಾ ಯೋಜನೆ? ನೋಡೋಣ, ಓಕೆನಾ. ಇಲ್ಲಿ ಸ್ಟಾರ್ಟಪ್ ಇಂಡಿಯಾ ಕರೆಕ್ಟ್ ಇದೆ ಮತ್ತು ಸ್ಕಿಲ್ ಇಂಡಿಯಾ ಕರೆಕ್ಟ್ ಇದೆ, ಮೇಲಿನ ಎಲ್ಲ ಕೂಡ ಸರಿ. ಬಟ್ ಇಲ್ಲಿ ಟೈಪಿಂಗ್ ಏನಾದರೂ ಮಿಸ್ಟೇಕ್ ಆಯಿತಾ ಅಂತ 2016 ಅಂತ ಅನಿಸುತ್ತೆ. ನೋಡೋಣ, ಮುಂದಿನ ತರಗತಿಯಲ್ಲಿ ಹೇಳ್ತೇನೆ ಮುದ್ರಾ ಯೋಜನೆ ಯಾವಾಗಾಗಿದೆ ಅಂತ. ಈಗ ಮುಂದಿನ ಪ್ರಶ್ನೆ. ಭಾರತದ GDPಯಲ್ಲಿ ಯಾವ ವಲಯವು ಅತಿ ಹೆಚ್ಚು ಕೊಡುಗೆಯನ್ನು ನೀಡುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಅಗ್ರಿಕಲ್ಚರ್, ಇಂಡಸ್ಟ್ರಿ, ಸರ್ವಿಸ್ ಮತ್ತು ವಿದೇಶಿ ವ್ಯಾಪಾರ ಇಲ್ಲಿ ಕೊಟ್ಟಿದ್ದಾರೆ. ಕೃಷಿ, ಉದ್ಯಮ, ಸೇವಾ ವಲಯ ಮತ್ತು ವಿದೇಶಿ ವ್ಯಾಪಾರ ಅಂತ ನೋಡಿ ವಿದ್ಯಾರ್ಥಿಗಳೇ. ಮೋರ್ ದ್ಯಾನ್ 60% GDP ಕಾಂಟ್ರಿಬ್ಯೂಷನ್ ಯಾವುದರಿಂದ ಬರುತ್ತೆ ಅಂತ ಅಂದರೆ ಸರ್ವಿಸ್ ಸೆಕ್ಟರ್, ಸೇವಾ ವಲಯದಿಂದ ಬರುತ್ತೆ ನಮ್ಮ ಒಂದು ಭಾರತಕ್ಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ಅಗ್ರಿಕಲ್ಚರಲ್ಲಿ ಎಷ್ಟಿದೆ ಈಗ ನೀವು ನೋಡಿದರೆ 17ರಿಂದ 18% ಇದೆ. 17ರಿಂದ 18% ಇದೆ. ಇದು ಕೂಡ ಕೇಳ್ತಾರೆ, ಅಗ್ರಿಕಲ್ಚರ್ GDPಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೇಳ್ತಾರೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಸೇವಾ ವಲಯವು ಭಾರತದ GDPಯಲ್ಲಿ 60% ಕೊಡುಗೆಯನ್ನು ನೀಡುತ್ತದೆ. ನೋಡಿ, ನಾನು ಈಗಾಗಲೇ ಹೇಳಿದೆ. ಮತ್ತು ಎರಡನೇ ಹೇಳಿಕೆ ನೋಡಿ, ಭಾರತವು ತಂತ್ರಜ್ಞಾನ ಮತ್ತು IT ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದೆ. ಎರಡು ಕೂಡ ಸರಿ, ಹೌದಾ? IT ತಂತ್ರಜ್ಞಾನ ಏನಿದೆ ಅದು ಭಾರತದಲ್ಲಿ ಪ್ರಗತಿ ಕೂಡ ಸಾಧಿಸಿದೆ. ಯಾಕಪ್ಪ GDP ಜಾಸ್ತಿ 60% ಇದೆ ಅಂತ ಅಂದರೆ ಬೇಸ್ಡ್ ಆನ್ ದಿಸ್ IT ಕ್ಷೇತ್ರ, ಬಿಕಾಸ್ ಆಫ್ ದಿಸ್ ಓನ್ಲಿ. ದಟ್ಸ್ ವೈ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎ ಮತ್ತು ಆರ್ ಎರಡೂ ಕೂಡ ಸರಿ ಮತ್ತು ಕರೆಕ್ಟ್ ಆದ ವಿವರಣೆ ಅಂತ, ಓಕೆನಾ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ನರೇಗಾ ಎಂಬತಕ್ಕಂಥ ಯೋಜನೆಯು ಯಾವ ರೀತಿಯ ಯೋಜನೆ ಆಗಿದೆ ಅಂತ ನೋಡಿ. ಆಹಾರ ಭದ್ರತೆ, ಉದ್ಯೋಗ ಖಾತರಿ, ವಸತಿ, ಶಿಕ್ಷಣ ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ಏನು ಮಾಡಿದ್ದಾರೆ ಅಂತ ಅಂದರೆ ಚೇಂಜ್ ಮಾಡಿ VBG ರಾಮ್ಜಿ ಎಂಬತಕ್ಕಂಥ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ನರೇಗಾ ಯೋಜನೆಯನ್ನು ತೆಗೆದುಬಿಟ್ಟು. ಹಾಗಾದರೆ ಯಾವುದಿದು?
ಇದೊಂದು ಉದ್ಯೋಗ ಖಾತರಿ ಯೋಜನೆ. ಇದನ್ನು ಯಾವಾಗಪ್ಪ ಶುರು ಮಾಡಿದರು? 2006ರಲ್ಲಿ ಶುರು ಮಾಡಿದರು. ಹಾಗಾದರೆ MG ನರೇಗಾ ಅಂತ ಯಾವಾಗ ಹೆಸರು ಕೊಟ್ಟರು? ಮಹಾತ್ಮ ಗಾಂಧಿ ಅಂತ ಯಾವಾಗ ಕೊಟ್ಟರು? 2009ರಲ್ಲಿ ಕೊಟ್ಟರು. ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಬಟ್ ಈಗೇನು ಮಾಡಿದ್ದಾರೆ? VBG ರಾಮ್ಜಿ ಅಂತ, VBG ರಾಮ್ಜಿ ಈ ಒಂದು ಏನು ಸ್ಕೀಮ್ ಅಡಿಯಲ್ಲಿ ಈ ಒಂದು ಉದ್ಯೋಗ ಖಾತರಿಯನ್ನು ಕೊಡ್ತಾ ಇದ್ದಾರೆ. ಮೊದಲು ನರೇಗಾ ಯೋಜನೆ ಅಡಿಯಲ್ಲಿ 100 ದಿನ ಕೊಡ್ತಾ ಇದ್ರು. ಈಗೇನು ಮಾಡ್ತಿದ್ದಾರೆ? VBG ರಾಮ್ಜಿಯಲ್ಲಿ 125 ದಿನ ಕೊಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್ ಅಂದರೆ ಇದು 125 ದಿನ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಉದ್ಯೋಗ ಖಾತರಿಯನ್ನು ಕೊಡ್ತಾ ಇದ್ದಾರೆ ಅಂತ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಬನ್ನಿ ಮುಂದಿನ ಪ್ರಶ್ನೆ. ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆ 1, CO2 ಇದೊಂದು ಹಸಿರು ಮನೆ ಅನಿಲ ಆಗಿದೆ, ಗ್ರೀನ್ ಹೌಸ್ ಗ್ಯಾಸ್ ಅಂತ. ನೆಕ್ಸ್ಟ್ ಎರಡನೇದು ಆಕ್ಸಿಜನ್ ಹಸಿರು ಮನೆ ಅನಿಲ ಆಗಿದೆ. ನೋಡಿ, ಆಕ್ಸಿಜನ್ ಹಸಿರು ಮನೆ ಅನಿಲ ಅಲ್ಲ, ಹಾಗಾಗಿ ಒಂದು ಮಾತ್ರ ಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. CO2 ಇಸ್ ದ ಹಸಿರು ಮನೆ ಅನಿಲ. ಹಸಿರು ಮನೆ ಅನಿಲಗಳು ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಸಲ್ಲಿ ಯಾವ್ಯಾವ್ದು ಬರುತ್ತೆ? CO2 ಬರುತ್ತೆ, CH4 ಬರುತ್ತೆ, N2 ಬರುತ್ತೆ, ನೈಟ್ರೋಜನ್ ಬರುತ್ತೆ, ವಾಟರ್ ವೇಪರ್. ಇಲ್ಲಿ CFC ಅಂತ ಕೊಟ್ಟಿರ್ತಾರೆ, ಕ್ಲೋರೋಫ್ಲೋರೋಕಾರ್ಬನ್ ಅಂತ. ಇದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ, ಬಟ್ ಇದು ಓಝೋನ್ ಲೇಯರ್ ಡಿಪ್ಲೀಷನನ್ನು ಮಾಡುತ್ತೆ. ಗ್ರೀನ್ ಹೌಸ್ ಗ್ಯಾಸಲ್ಲಿ 4 ಬರೋದು: CH4, N2 ಮತ್ತು ವಾಟರ್ ವೇಪರ್. ಇನ್ನೊಂದು ಯಾವ್ದು ಹೇಳಿದೆ ನಾನು? CO2. ಇವು 4 ಗ್ರೀನ್ ಹೌಸ್ ಗ್ಯಾಸು. ಓಕೆನಾ? ಬರ್ಕೊಳ್ಳಿಬೇಕಾದ್ರೆ ಪಕ್ಕ ಕೇಳ್ತಾರೆ ಇದನ್ನು. ಓಕೆನಾ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಎ ಮಾತ್ರ ಸರಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಓಝೋನ್ ಪದರದ ಕ್ಷೀಣತೆಗೆ ಮುಖ್ಯ ಕಾರಣವಾದ ಅನಿಲ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಓಝೋನ್ ಪದರದ ಕ್ಷೀಣತೆ ನಾನು ಈಗಾಗಲೇ ಹೇಳಿದೆ. ಇಲ್ಲಿ CO2 ಎಂಬತಕ್ಕಂಥದ್ದು, CFC ಎಂಬತಕ್ಕಂಥದ್ದು ಹಸಿರು ಮನೆ ಅನಿಲ ಅಲ್ಲ ಅಂತ. ಓಝೋನ್ ಪದರಕ್ಕೆ ಇದೇನು ಮಾಡುತ್ತೆ ಅಂತಾರೆ? ಮೇಯ್ನಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಓಝೋನ್ ಪದರ ಏನಪ್ಪ ಅಂತಾರೆ? ಕ್ಷೀಣತೆಗೆ ಅಂದರೆ ಹರಿದು ಹೋಗೋದಕ್ಕೆ ಇದು ಮೇಯ್ನಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ. ಕ್ಲೋರೋಫ್ಲೋರೋಕಾರ್ಬನ್ ಅನಿಲಗಳನ್ನು ರೆಫ್ರಿಜರೇಟರ್ಗಳಲ್ಲಿ ಬಳಸಲಾಗುತ್ತದೆ. ಹೌದು, ರೆಫ್ರಿಜರೇಟರ್ಗಳಲ್ಲಿ ಏನು ಮಾಡ್ತೀವಿ? ಈ ಒಂದು ಕ್ಲೋರೋಫ್ಲೋರೋಕಾರ್ಬನ್ ಅನಿಲಗಳನ್ನು ಬಳಸ್ತೇವೆ ಅಂತ. ಅದೇ ರೀತಿ ಎರಡನೇದು ನೋಡಿ. ಕ್ಲೋರೋಫ್ಲೋರೋಕಾರ್ಬನ್ಗಳ ಅನಿಲಗಳನ್ನು ಓಝೋನ್ ಪದರವನ್ನು ನಾಶಪಡಿಸುತ್ತವೆ. ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಎ ಮತ್ತು ಆರ್ ಎರಡೂ ಕೂಡ ಸರಿ. ಹೇಳಿಕೆ ಕೂಡ ಸರಿ ಇದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಮಾನವನ ಹಿಮೋಗ್ಲೋಬಿನ್ನಲ್ಲಿ ಯಾವ ಲೋಹದ ಅಂಶ ಇರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಈಸಿ ಪ್ರಶ್ನೆ ಇದು. ಏನಪ್ಪ ಅಂತಂದರೆ ಕಬ್ಬಿಣದ ಲೋಹ ಇರುತ್ತೆ ಹಿಮೋಗ್ಲೋಬಿನಲ್ಲಿ. HAEMO GLOBIN ಹಿಮೋಗ್ಲೋಬಿನಲ್ಲಿ ಕಬ್ಬಿಣದ ಅಂಶ ಇರುತ್ತೆ. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. COVID-19 ವೈರಸ್ SARS-CoV-2 ಎಂಬತಕ್ಕಂಥದ್ದು, ಇದನ್ನು COVID-19 ವೈರಸ್ ಅಂತ ಕರೀತಾ ಇದ್ರು ಅಂತ ಇದೆ. ಇದು ಸರಿ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಸಿ ಇತ್ತು. ಮುಂದೆ ಹೋಗೋಣ. ಭಾರತದಲ್ಲಿ ತ್ಯಾಜ್ಯ ನಿರ್ವಹಣೆಯ ಪ್ರಮುಖ ಕಾಯ್ದೆ ಯಾವುದು? ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಭಾರತದಲ್ಲಿ ತ್ಯಾಜ್ಯ ನಿರ್ವಹಣೆ ಅಂತ ಬಂದಾಗ ನೋಡಿ, ಇಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ 1986, ತ್ಯಾಜ್ಯ ನಿರ್ವಹಣಾ ಕಾಯ್ದೆ 2000, ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮ 2016. ಹಾಗಾದರೆ ಯಾವುದು? ಮತ್ತೆ ಆಪ್ಷನ್ ಡಿ ಕೊಟ್ಟಿದ್ದಾರೆ, ಮೇಲಿನ ಎಲ್ಲ ಅಂತ. ತ್ಯಾಜ್ಯ ನಿರ್ವಹಣಾ ಕಾಯ್ದೆ ಇದರಲ್ಲಿ ಪ್ರಮುಖವಾಗಿ ಯಾವ ಕಾಯ್ದೆ ಅಡಿ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಿಂದನೂ ಕೂಡ ನಾವು ತ್ಯಾಜ್ಯ ನಿರ್ವಹಣೆ ಮಾಡ್ಬೋದು. ತ್ಯಾಜ್ಯ ನಿರ್ವಹಣಾ ಕಾಯ್ದೆ 2000ರಿಂದನೂ ಕೂಡ ಮಾಡ್ತೀವಿ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮ 2016ರಿಂದನೂ ಕೂಡ ಮಾಡ್ತೀವಿ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ತುಂಬ ಇಂಪಾರ್ಟೆಂಟು ಪ್ರಶ್ನೆ. ಇದೇ ರೀತಿ ಕೇಳ್ತಾರೆ, ನೆನಪಿಟ್ಕೊಳ್ತಾ ಬನ್ನಿ. ಮುಂದಿನ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆ 1, pH ಮಾಪಕದಲ್ಲಿ 7 ತಟಸ್ಥ ಮೌಲ್ಯ ಇರುತ್ತೆ. pH ಮಾಪಕದಲ್ಲಿ 7 ನ್ಯೂಟ್ರಲ್. ತಟಸ್ಥ ಅಂತಂದ್ರೆ ಏನು? ನ್ಯೂಟ್ರಲ್ ಮೌಲ್ಯ pH ಅಲ್ಲಿ 7 ಇರುತ್ತೆ. ಅದೇ pH ಮಾಪಕದಲ್ಲಿ 7ಕ್ಕಿಂತ ಕಡಿಮೆ ಏನಿದೆ ಅದು ಆಸಿಡ್ ಅಂತ. ಅದೇ 7ಕ್ಕಿಂತ 7ರಿಂದ 14ರವರೆಗೆ ಇದು ಬೇಸ್ ಅಂತ. ಇದು ಕೂಡ ಗೊತ್ತಿರಬೇಕು. ಇಲ್ಲಿ ತುಂಬ ಈಸಿಯಾಗಿ ಕೇಳಿದ್ರು, ಎರಡೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಹಾಕ್ಬಿಡೋಣ ಆಪ್ಷನ್ ಸಿ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಜೈವಿಕ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳು ಯಾವ ಮಾನದಂಡಗಳಲ್ಲಿ ಗುರುತಿಸಲ್ಪಡುತ್ತವೆ ಅಂತ. ಬಯೋಲಾಜಿಕಲ್ ಹಾಟ್ಸ್ಪಾಟ್, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ನಮ್ಮ ಭಾರತದಲ್ಲಿ ಎಷ್ಟಿದ್ದಾವೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ಟೋಟಲ್ ಆಗಿ 4 ಇದ್ದಾವೆ. ವಿಶ್ವದಲ್ಲಿ ಎಷ್ಟಿದ್ದಾವೆ? 18 ಇದ್ದಾವೆ. ನಮ್ಮ ಅದರಲ್ಲಿ ಭಾರತದಲ್ಲಿ ವೆಸ್ಟರ್ನ್ ಘಾಟ್ಸ್ ಸೇರಿಕೊಂಡು ಟೋಟಲ್ ಆಗಿ ಎಷ್ಟಿದ್ದಾವೆ? ಬರೀ 4 ಇದ್ದಾವೆ. ಅದು ಕೂಡ ಗೊತ್ತಿರಬೇಕು. ಇಲ್ಲಿ ನೋಡಿ, ಈ ಒಂದು ಜೈವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳಲ್ಲಿ ಯಾವ ಮಾನದಂಡಗಳನ್ನು ಗುರುತಿಸಲ್ಪಡ್ತದೆ ಅಂತ. ಪ್ರಭೇದಗಳ ಸಂಖ್ಯೆ, ಸ್ಥಳೀಯ ಪ್ರಭೇದಗಳು, ಪರಿಸರದ ವೈವಿಧ್ಯತೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ಕೇಳಿಬಿಟ್ಟಿದ್ದಾರೆ. ಎಲ್ಲವೂ ಕೂಡ ಇದು ಮಾಡ್ತಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ. ಅಸರ್ಷನ್ ಕೊಟ್ಟಿದ್ದಾರೆ. BT ಅಂತಕ್ಕಂಥದ್ದು, BT ಬೆಳೆಗಳು ಕೀಟ ನಿರೋಧಕವಾಗಿವೆ. BT ಬೆಳೆಗಳು ಏನಿದಾವೆ ಕೀಟ ನಿರೋಧಕವಾಗಿವೆ ಅಂತ. ಎರಡನೇ ನೋಡಿ, BT ಬೆಳೆಗಳಲ್ಲಿ ಜೀನ್ ಮಾರ್ಪಾಡು ಮಾಡಲಾಗಿದೆ.
ಹೌದು, BT ಬೆಳೆಗಳಲ್ಲಿ ಬ್ಯಾಸಿಲಸ್ ತುರಂಜಿನಿಸಿಸ್ ಎಂಬತಕ್ಕಂಥ ಜೀನನ್ನು ಇಂಜೆಕ್ಟ್ ಮಾಡಿದ್ದಾರೆ. ಅದಕ್ಕಾಗಿ ಏನು ಮಾಡಿದ್ದಾರೆ, BT ಬೆಳೆಗಳು ಕೀಟ ನಿರೋಧಕ ಆಗಿದೆ. ಹಾಗಾಗಿ ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಚಂದ್ರಯಾನ 3 ಯಾವ ದಿನಾಂಕದಂದು ಚಂದ್ರನ ಮೇಲ್ಮೈಯಲ್ಲಿ ಇಳಿಯಿತು ಅಂತ. ಚಂದ್ರಯಾನ 3 ಎಂಬತಕ್ಕಂಥದ್ದು ಯಾವ ದಿನಾಂಕದಂದು ಚಂದ್ರನ ಮೇಲೆ ಇಳಿಯಿತು ಅಂತ ಇಲ್ಲಿ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಯಾಕೆ ಅಂತ ಅಂದರೆ ಪ್ರತಿ ವರ್ಷ ನಾವು ಆ ಒಂದು ದಿನವನ್ನು ಇಂಡಿಯನ್ ಸ್ಪೇಸ್ ಡೇ ಅಂತ ಆಚರಣೆ ಮಾಡ್ತಿದ್ದೇವೆ. ಇಂಡಿಯನ್ ಸ್ಪೇಸ್ ಡೇ ಅಂತ ಆಚರಣೆ ಮಾಡ್ತಿದ್ದೇವೆ ಆಗಸ್ಟ್ 23, 2023 ಅಂತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಇಸ್ರೋ ಭಾರತದ ಬಾಹ್ಯಾಕಾಶ ಸಂಶೋಧನೆ ಆಗಿದೆ ಅಂತ ಕೇಳಿದರೆ ಇದು ಹೇಳಿಕೆ ಕರೆಕ್ಟಾಗಿ ಇದೆ, ಹಾಗಾಗಿ ಹೇಳಿಕೆ ಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ರಕ್ತದ ಪ್ರಮಾಣ ಸರಾಸರಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಎಷ್ಟಿರುತ್ತೆ ಮಾನವನ ದೇಹದಲ್ಲಿ ರಕ್ತದ ಪ್ರಮಾಣ ಅಂತ ನೋಡೋದಾದರೆ 5 ರಿಂದ 6 ಲೀಟರ್ ಇರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಹೃದಯ ಏನಿದೆ ಇದು 4 ಕೋಣೆಗಳಿರುತ್ತೆ. ಶ್ವಾಸಕೋಶ 2 ಹಾಲೆಗಳು ಇರ್ತವೆ. ಯಕೃತ್ತು 3 ಹಾಲೆಗಳು ಅಂತ ಕೊಟ್ಟಿದ್ದಾರೆ. ಮೂತ್ರಪಿಂಡ 2 ಭಾಗಗಳು ಅಂತ ಕೊಟ್ಟಿದ್ದಾರೆ. ಯಕೃತ್ತು ಅಂತಂದರೆ ಲಿವರ್ ಬರೀ ಒಂದೇ ಇರುತ್ತೆ ಕಣ್ರಿ, ಲಿವರು. ಇಲ್ಲಿ 3 ಹಾಲೆಗಳು ಅಂದರೆ 3 ಪೌಚ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಏನಪ್ಪ ಅಂತ ಅಂದರೆ ಹೊಂದಾಣಿಕೆ ಆಗಿಲ್ಲ ಅಂತ. ಇಲ್ಲಿ ಹೃದಯ ಏನಿದೆ 2 ಕೋಣೆಗಳಿರ್ತವೆ. ಶ್ವಾಸಕೋಶ ಕೂಡ 2 ಹಾಲೆಗಳು ಇರ್ತವೆ. ಮೂತ್ರಪಿಂಡ 2 ಮೂತ್ರಪಿಂಡಗಳು ಭಾಗಗಳು ಇರೋದಿಲ್ಲ, ಮೂತ್ರಪಿಂಡಗಳು 2 ಮೂತ್ರಪಿಂಡಗಳು ಇರ್ತವೆ. ಹಾಗಾಗಿ ಹೃದಯ ಮಾತ್ರ ಇಲ್ಲಿ ಸರಿ ಅಂತ. ಶ್ವಾಸಕೋಶ 2 ಇರ್ತವೆ, ಹಾಲೆಗಳು ಇರೋದಿಲ್ಲ. ಶ್ವಾಸಕೋಶ 2 ಇರ್ತವೆ, ಹಾಲೆಗಳು ತುಂಬ ಇರ್ತವೆ. ಯಕೃತ್ತಿನಲ್ಲಿ 3 ಹಾಲೆಗಳು ಅಂತ ಕೊಟ್ಟಿದ್ದಾರೆ, ಬರೀ ಯಕೃತ್ತು ಒಂದೇ ಇರುತ್ತೆ. ಹಾಗಾಗಿ ಹೃದಯ 4 ಕೋಣೆಗಳು ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ. ಮುಂದಿನ ಪ್ರಶ್ನೆ, ಸ್ಮಾರ್ಟ್ ಸಿಟಿ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟು. ಸ್ಮಾರ್ಟ್ ಸಿಟಿ ಎಂಬತಕ್ಕಂಥ ಯೋಜನೆ ಏನಿದೆ ಇದನ್ನು 2015ರಲ್ಲಿ ಶುರು ಮಾಡ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಕೊನೆಯ ಪ್ರಶ್ನೆ ಎಲ್ಲರೂ ಕೂಡ ಆನ್ಸರ್ ಮಾಡಬೇಕು. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇದೆ. ಸ್ವಚ್ಛ ಭಾರತ್ ಅಭಿಯಾನ 2014ರಲ್ಲಿ ಪ್ರಾರಂಭವಾಯಿತು ಅಂತ ಕೊಟ್ಟಿದ್ದಾರೆ. ಈ ಅಭಿಯಾನದ ಉದ್ದೇಶ ತೆರೆದ ಶೌಚಾಲಯವನ್ನು ನಿವಾರಣೆ ಮಾಡುವುದು ಅಂತ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರನ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಹೇಗೆ ಅನಿಸ್ತು ಎಲ್ಲರೂ ಕೂಡ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಿಮಗೇನಾದರೂ ಬ್ಯಾಚ್ ಬೇಕು ಅಂತ ನಾನೀಗಾಗ ಏನು ಹೇಳಿದೆ, ನಮ್ಮ ಒಂದು ಸಂಪೂರ್ಣ GK ಬ್ಯಾಚ್ ಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಸೈನ್ಸು ಎಲ್ಲವೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿ ಬ್ಯಾಚ್ ಸಿಗುತ್ತೆ. ಓದ್ಕೋಬೋದು. ವಿತಿನ್ 40 ಡೇಸ್ ಒಳಗೆ ಓದುವ ರೀತಿಯಲ್ಲಿ ನಾವು ಬ್ಯಾಚನ್ನು ಮಾಡಿದ್ದೇವೆ. ಒಂದ್ಸಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.